ಎಲ್ಲರಿಗೂ ನಮಸ್ಕಾರ. ಇದು ಕಗ್ಗದ 375ನೇ ಪದ್ಯ. ಮನವನಾಳ್ವುದು ಹಠದ ಮಗುವನಾಳುವ ನಯದೆ, ಇನಿತನಿತು ಸವಿಯುಣಿಸು ಸವಿಕತೆಗಳಿಂದೆ, ಅನುಕೂಲಿಸದು ಬರಿಯ ಕೂಗು ಬಡಿತಗಳೆನದು, ಇನಿತಿತ್ತು ಮರಸಿನಿದ ಮಂಕುತಿಮ್ಮ. ಎಷ್ಟು ಸುಂದರವಾಗಿ ಇಲ್ಲಿ ಡಿ ವಿ ಜಿಯವರು ನಮ್ಮ ಮನಸ್ಸನ್ನು ಯಾವ ತರಹ ನಾವು ಒಲಿಸ್ಕೋಬೇಕು ಅನ್ನೋದಕ್ಕೆ ಒಂದು ಹಠ ಹಿಡ್ದಿರೋ ಮಗುನ ನಾವು ಯಾವ ಥರ ಒಲಿಸ್ತೀವಲ್ವ ಆ ಥರ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಮನವನಾಳುವುದು ಹಠದ ಮಗುವನಾಳುವ ನಯದೆ, ಇನಿತನಿದು ಸವಿಯುಣಿಸು ಸವೆಕತೆಗಳಿಂದೆ. ಅಂದರೆ ಒಂದು ಹಠ ಹಿಡ್ದಿರೋ ಮಗುನ ನಾವು ಒಲಿಸ್ಕೊಳ್ಳೋಕ್ಕೆ ಅದಕ್ಕೊಂದಿಷ್ಟು ಸಿಹಿ ತಿಂಡಿ ಕೊಟ್ಟು ಅಥವಾ ಕೆಲವೊಂದು ಕತೆಗಳು ಹೇಳಿ ಅದನ್ನು ಹೇಗೆ ಅದರ ಮನನ್ನು ಬದಲಾಯಿಸೋಕ್ಕೆ ನೋಡ್ತೀವಿ ಅಲ್ವಾ. ತುಂಬ ಹಠ ಮಾಡ್ತಾ ಇರುತ್ತೆ ಅಂದ್ಕೊಳ್ಳಿ, ಏನೋ ಒಂದು ಬೇಕು ಆ ವಸ್ತು, ಹಠ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ ಆ ಮಗು, ಬೇಕೇ ಬೇಕು ಅಂತ. ಆಗ ಆ ಮಗುಗೆ ನಾವು ಏನೋ ಒಂದು ಪುಸ್ಲಾಯಿಸ್ಕೊಂಡು ಅದಕ್ಕೆ ಆ ಮನಸ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡೋ ಅಥವಾ ಇನ್ನೇನೋ ಕತೆ ಹೇಳೋ ಆ ಮಗುನ ನಾವು ಒಲಿಸ್ಕೊಳ್ಳೋಕ್ಕೆ ಅಥವಾ ಅದರ ಹಠ ಕಮ್ಮಿ ಮಾಡೋಕ್ಕೆ ನೋಡ್ತೀವಲ್ವ. ಅದೇ ತರಹ ನಮ್ಮ ಮನಸ್ಸನ್ನು ಸಹ ಕಂಟ್ರೋಲ್ ಮಾಡಬೇಕು. ಅದು ಮುನಿಸ್ಕೊಂಡಾಗ ಅದಕ್ಕೆ ನಾವೇ ಒಲಿಸ್ಬಿಟ್ಟು ಅದಕ್ಕೆ ಕೋಪ ಬಂದಾಗ ಉದ್ರೇಕಗೊಳ್ಳದೆ ಆ ಮನಸ್ಸನ್ನು ನಾವು ಹೇಳಬೇಕಂತೆ, ಓ ನೀನು ಕೋಪ ಮಾಡ್ಕೊಂಡ್ರೆ ನಿನ್ನ ಶರೀರನೇ ನೀನು ಹಾಳು ಮಾಡ್ಕೊತಾ ಇದೆಯಾ. ಯಾಕಂದರೆ ಬಿ ಪಿ ಜಾಸ್ತಿ ಆಗುತ್ತೋ ಕೋಪ ಬಂದಾಗ ಹೊರತು ಬೇರೆಯವ್ರಿಗೆ ಅದರಿಂದ ಏನು ಪ್ರಯೋಜನ ಆಗುತ್ತೋ ಏನೋ ಗೊತ್ತಿಲ್ಲ, ಅದು ಬೇರೆ ವಿಷಯ. ಆದರೆ ನಿನ್ನ ಮನಸ್ಸನ್ನೇ ನಿನ್ನ ಹೃದಯನೇ ನೀನು ಹಾಳು ಮಾಡ್ಕೋತಾ ಇದೆಯಾ, ನಿನ್ನ ಆರೋಗ್ಯ ನೀನು ಹಾಳು ಮಾಡ್ಕೋತಾ ಇದೆಯಾ, ಆ ಥರ ಮಾಡಬೇಡ ಅಂತ ನಾವು ಅದಕ್ಕೆ ಎಚ್ಚರಿಸ್ಬೇಕಂತೆ. ಅಲ್ಲಿ ಆ ಥರ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಅನುಕೂಲಿಸದು ಬರಿಯ ಕೂಗು ಬಡತಗಳಿನದು. ಅಂದರೆ ನಾವು ಜೋರಾಗಿ ಕಿರ್ಚಾರಿ ಕೋಪ ಮಾಡಿಕೊಂಡು ಆ ಮಗುಗೆ ಬೈದರೆ ಆ ಮಗು ಹಠ ಹಿಡ್ದಿರೋದು ಇನ್ನೂ ರೊಚ್ಚೆಗೆದ್ದು ಇನ್ನೂ ಜೋರಾಗಿ ಕಿರ್ಚತ್ತೋ ಹೊರತು ಅದು ಬರೀ ಒಳ್ಳೆ ಮಾತಿಗೆ ಮಾತ್ರ ಮಾಡಿಯೋದು. ಮಗುನೂ ಅಷ್ಟೇ. ಅದೇ ಥರ ನಮ್ಮ ಮನಸ್ಸು ಅಷ್ಟೇ. ಕೂಗಾಡಿ ಕಿರ್ಚಾಡಿ ನೀನು ಮನಸ್ಸನ್ನು ಒಲಿಸ್ಕೋತೀನಿ ಅಂದರೆ ಸಾಧ್ಯವಿಲ್ಲ. ಅದಕ್ಕೆ ಒಂದು ಚಿಕ್ಕ ಮಗುಗೆ ಹೇಗೆ ನಾವು ಒಲಿಸ್ತೀವಲ್ವೋ ಅದೇ ಥರ ಅದಕ್ಕೆ ನಿಧಾನವಾಗಿ ಒಳ್ಳೆ ಮಾತಿಂದ ಹೇಳಿದ್ರೆ ಮಾತ್ರ ನಿನಗೆ ಮನಸ್ಸನ್ನು ನೀನು ಬದಲಾಯಿಸಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಡಿ ವಿ ಜಿ ಅವ್ರು ಹೇಳ್ತಾರೆ. ಮತ್ತೆ ಮುಂದೆ ಹೇಳ್ತಾರೆ, ಇನಿತಿತ್ತು ಮರಸಿನಿತ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ನೋಡಿ, ಒಂಚೂರು ಅದಕ್ಕೆ ಕೊಡಬೇಕಂತೆ. ಮಗುಗೆ ಪೂರ್ತಿ ಬೇಡ ಅಂದ್ಬಿಟ್ರೆ ಅದಕ್ಕೆ ಸಿಟ್ಟು ಬಂದು ಇನ್ನೂ ರೊಚ್ಚೆಗೆದ್ದು ಅಕ್ಕಪಕ್ಕ ಇರೋರೆಲ್ಲ ಬಂದು ಕೇಳಬೇಕು ಏನಾಯಿತು ಅನ್ನೋ ಥರ, ಆ ಥರ ಇನ್ನೂ ಜೋರಾಗಿ ಕೂಗಕ್ಕೆ ಕಿರ್ಚಕ್ಕೆ ಶುರು ಮಾಡಿಬಿಟ್ಟಿರುತ್ತೆ. ಅದಕ್ಕೆ ಬೇಕಿದ್ದು ಒಂಚೂರು ಕೊಟ್ಬಿಟ್ಟು ಆಮೇಲೆ ಕೆಲವೊಂದು ಮರೆಸ್ಬಿಡ್ಬೇಕು. ಅದಕ್ಕೆ ಡೈವರ್ಟ್ ಮಾಡ್ತೀವಲ್ವ, ಅಲ್ಲಿ ನೋಡು ಎಷ್ಟು ಚೆನ್ನಾಗಿದೆ, ಇಲ್ಲಿ ನೋಡು ಎಷ್ಟು ಚೆನ್ನಾಗಿದೆ ಅಂತ ಅಳೋ ಮಗುನ ನಾವು ಅದರ ಮೈಂಡನ್ನು ಡೈವರ್ಟ್ ಮಾಡೋಕ್ಕೆ ಹೆಂಗೆ ನೋಡ್ತೀವಲ್ಲೋ ಅದೇ ಥರನೇ ನಮ್ಮ ಮನಸ್ಸು ರೋಷಗೊಂಡಾಗ, ಕೋಪಗೊಂಡಾಗ ಅಥವಾ ದುಃಖದಲ್ಲಿದ್ದಾಗ ಆ ಮನಸ್ಸನ್ನು ನಾವು ಮರೆಸಲಿಕ್ಕೆ, ಆ ದುಃಖದಿಂದ ಹೊರಬರಲಿಕ್ಕೆ ಅಥವಾ ಆ ಕೋಪದಿಂದ ಹೊರಗಡೆ ಬರೋಕ್ಕೆ ನಮ್ಮನ್ನು ನಾವೇ ಅರಿತುಕೊಂಡು ಅದನ್ನು ಒಲಿಸ್ಕೊಂಡು ಅದನ್ನು ಮರೆಯೋಕ್ಕೆ ಪ್ರಯತ್ನ ಪಡಿಸ್ಬೇಕಂತೆ. ಎಷ್ಟು ಸುಂದರವಾದ ಮಾತುಗಳು ಇದು, ನಿಜವಾಗ್ಲೂ ಅಲ್ವಾ. ಯಾಕಂದರೆ ಮನಸ್ಸು ಮನೋನಿಗ್ರಹ ಎಲ್ಲದಕ್ಕಿಂತ ಕಷ್ಟವಾದ ಕೆಲಸ. ಪದೇ ಪದೇ ಡಿ ವಿ ಜಿ ಅವರು ತಮ್ಮ ಪದ್ಯಗಳಲ್ಲಿ ಮನಸ್ಸಿನ ಬಗ್ಗೆ ಬರೆದಿದ್ದಾರೆ. ಅದು ನಿಜಾನೂ ಸಹ ಅಲ್ವಾ. ಈಗ ಹೇಗೆ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶದಲ್ಲಿ ಹೇಳ್ತಾನಲ್ವ, ನಿನ್ನ ಮನಸ್ಸೇ ನಿನಗೆ ಶತ್ರು, ನಿನ್ನ ಮನಸ್ಸೇ ನಿನಗೆ ಮಿತ್ರ ಅನ್ನೋ ಥರ ಎಲ್ಲನೂ ನಮ್ಮ ಮನಸ್ಸಿನ ಮೇಲೆ ಬಹಳ ಡಿಪೆಂಡ್ ಆಗಿರುತ್ತೆ. ನಮ್ಮ ಮನಸ್ಸು ಸರಿಗಿತ್ತಾ ನಮ್ಮ ಆಲೋಚನೆಗಳು ಸರಿಗಿರುತ್ತೆ, ನಮ್ಮ ವ್ಯವಹಾರ ಸರಿಗಿರುತ್ತೆ. ಹಾಗೆ ನಮ್ಮ ಮನಸ್ಸು ಯಾವಾಗ ಸರಿಗಿರಲ್ವೋ ಆಗ
ನಮ್ಮ ಒಂದು ವಿವೇಕ ಶಕ್ತಿ ಇರಲ್ಲ ನಮ್ಮಲ್ಲಿ, ನಮಗೆ ಒಳ್ಳೆಯ ಒಂದು ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿರಲ್ಲ. ಆದ್ದರಿಂದ ಮನಸ್ಸನ್ನು ನಾವು ಒಂದು ಕಂಟ್ರೋಲ್ ಮಾಡೋದು ಕಲಿತುಕೊಂಡ್ರೆ, ಅಂದರೆ ಅದು ಮಾಡ್ತಾ ಇರಬೇಕು, ಒಂದೇ ಸಲ ಬರೋಕ್ಕೆ ಸಾಧ್ಯವಿಲ್ಲ. ಮನಸ್ಸಿನ ಒಂದು ಗುಣ ಏನು? ಚಂಚಲ ಗುಣ, ಮಲಿನತೆ, ಚಂಚಲತೆ, ಇದೆಲ್ಲ ಮನಸ್ಸಿನ ಒಂದು ಗುಣಗಳು. ಅದನ್ನು ಒಂದು ನಾವು ಕಂಟ್ರೋಲ್ ಮಾಡಬೇಕಂದ್ರೆ ನಮ್ಮ ವ್ಯವಹಾರದಲ್ಲಿ ಆದಷ್ಟು ನಾವು ಒಂದು ಶುದ್ಧತೆಯನ್ನು ತರಬೇಕಾಗತ್ತೆ. ಯಾವಾಗ ನಮ್ಮ ವ್ಯವಹಾರದಲ್ಲಿ ವ್ಯವಹಾರದಲ್ಲಿ ಶುದ್ಧತೆ ಅಂದರೆ ಏನು ಹೇಳು? ಅಂದರೆ ಒಂದು ಸತ್ಯವಾದ ನಡವಳಿಕೆ, ಒಂದು ಸುಳ್ಳು ಹೇಳ್ತಾ ಇರೋದು, ಒಂದು ಆನೆಸ್ಟಿ, ಇಂಟಿಗ್ರಿಟಿ, ಇದೆಲ್ಲ ಏನು ಒಂದು ವ್ಯಾಲ್ಯೂ ಸಿಸ್ಟಮ್ ಇದೆಯೋ ಅದನ್ನು ಯಾವಾಗ ನಮ್ಮಲ್ಲಿ ನಾವು ತಂದುಕೊಳ್ತೀವೋ ಆಗ ನಮ್ಮಲ್ಲಿ ಒಂದು ಚಿತ್ತಶುದ್ಧಿ ಆಗ್ತಾ ಹೋಗುತ್ತೆ. ಯಾವಾಗ ಒಂದು ಚಿತ್ತಶುದ್ಧಿ ಆಗುತ್ತೋ ಆಗ ನಮ್ಮಲ್ಲಿ ವಿವೇಕ ಶಕ್ತಿ ಜಾಸ್ತಿ ಆಗುತ್ತೆ. ಯಾವಾಗ ನಮಗೆ ವಿವೇಕ ಶಕ್ತಿ ಆಗುತ್ತೋ ಆಗ ನಮಗೆ ಸರಿ ತಪ್ಪುಗಳ ಒಂದು ಅರಿವು ಬರುತ್ತೆ ಅನ್ನೋದು ಎಷ್ಟು ಶ್ರೀಕೃಷ್ಣನ ಒಂದು ಉಪದೇಶ ಇಲ್ಲಿ ಡಿ ವಿ ಜಿಯವರು ತಮ್ಮ ಪದ್ಯದಲ್ಲೂ ಹೇಳ್ತಾ ಇದ್ದಾರೆ. ಮನಸ್ಸನ್ನು ನೀನು ಚೆನ್ನಾಗಿ ಒಂದು ನೋಡ್ಕೊಂಡ್ಬಿಟ್ರೆ ನಿನ್ನ ಜೀವನವೂ ಸುಖಮಯವಾಗಿರುತ್ತೆ. ಒಂದು ಬದುಕಿಗೆ ಒಂದು ಸಾರ್ಥಕತೆ ಯಾವಾಗ ಬರುತ್ತೆ? ನಾವು ಚಿತ್ತಶುದ್ಧಿಯಿಂದ, ಮನಸ್ಸು ಶುದ್ಧಿಯಿಂದ ಬಾಳಿದಾಗ ಮಾತ್ರ ಅದು ಸಾಧ್ಯ, ಒಂದು ಒಳ್ಳೆಯ ಬದುಕು ಅನ್ನೋದನ್ನು ಇಲ್ಲಿ ತಿಳಿ ಹೇಳ್ತಾ ಇದ್ದಾರೆ ನಮಗೆ ಡಿ ವಿ ಜಿಯವರು. ಧನ್ಯವಾದಗಳು.